ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಸಂದರ್ಭದಲ್ಲಿ ಹೊರ ಬಿದ್ದಿದೆ ಸ್ಫೋಟಕ ಸತ್ಯ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 400 ಕೋಟಿ ಹಣ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ. ಯಾರು ಆ ರಾಜಕಾರಣಿ? ಹಾಗಿದ್ರೆ ತನಿಖೆ ಸಾಗಬೇಕು. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರ ಬೀಳುತ್ತೆ. 400 ಕೋಟಿ ಹಣ ಅಂತಂದ್ರೆ ಸುಮ್ಮನೆನಾ? 2,000 ಮುಖಬೆಲೆಯ ನೋಟುಗಳು ಗುಜರಾತ್ ರಾಜಕಾರಣಿಗೆ ಸೇರಿದ್ದ. ಕೇವಲ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ನ ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಠ್ ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿದ್ದಂತಹ ಕಿಶೋರ್ ಅನ್ನೋದು ಗೊತ್ತಾಗ್ತಾ ಇದೆ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿದೆ. ಆರೋಪಿ ವಿರಾಟ್ನ ಹುಡುಗರು ಹಣದ ಸಮೇತ ಮಿಸ್ಸಿಂಗ್ ಆಗಿದ್ದಾರೆ. ಕಿಶೋರ್ ಮತ್ತು ಜಯೇಶ್ ಮಾತನಾಡಿರುವಂತಹ ಸಂಭಾಷಣೆಯಲ್ಲಿ ವಿಚಾರ ರಿವೀಲ್ ಆಗಿದೆ. ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಎಂಬ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಆಡಿಯೋ ಸಂಭಾಷಣೆ, ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಆಧಾರದ ಮೇಲೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಸದ್ಯ ವಿರಾಟ್ನನ್ನ ಬಂಧಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. 400 ಕೋಟಿ ಅಂತಂದ್ರೆ ಯೋಚನೆ ಮಾಡಬೇಕಾದಂತಹ ವಿಚಾರವೇ. ಇಷ್ಟು ದೊಡ್ಡ ರಾಬರಿ ಈ ಹಿಂದೆ ನಡೆದಿರ್ಲಿಕ್ಕಿಲ್ಲ, ಮುಂದೆನೂ ಕೂಡ ನಡೆಯೋ ಸಾಧ್ಯತೆನೂ ಇಲ್ಲ ಕೂಡ. ಅಷ್ಟರ ಮಟ್ಟಿಗೆ ಕೋಟಿ ಕೋಟಿ ಹಣವನ್ನ ರಾಬರಿ ಮಾಡಿದ್ದಾರೆ. ಅದು ಆ ಒಂದು ಘಾಟ್ನಲ್ಲಿ. ಆ ಘಾಟ್ನಲ್ಲಿ 4 ಕಿಲೋಮೀಟರ್ ಏನಿದೆಯಲ್ವಾ, ಆ 4 ಕಿಲೋಮೀಟರ್ ನೆಟ್ವರ್ಕೇ ಸಿಗೋದಿಲ್ಲ. ಸೊ ಆ ಒಂದು ಪಾಯಿಂಟ್, ಆ ಒಂದು ಜಾಗದಲ್ಲೇ ಇವರು ಚೂಸ್ ಮಾಡಿಕೊಂಡು ಆ ಜಾಗವನ್ನ ಅಲ್ಲಿಂದ ಬೇರೆ ಬೇರೆ ವಾಹನದಲ್ಲಿ ಹಣವನ್ನ ಸಾಗಾಟನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಎಸ್ಐಟಿ ತನಿಖೆ ಸಾಗ್ತಾ ಇದೆ. 400 ಕೋಟಿ ರಾಬರಿ ಕೇಸ್ನಲ್ಲಿ ಬ್ಲಾಸ್ಟಿಂಗ್ ಆಡಿಯೋ ವೈರಲ್ ಆಗ್ತಾ ಇದೆ. ಆರೋಪಿಗಳು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಹಣ ಸಾಗಾಟದ ಕುರಿತು ಮಾತನಾಡಿರುವಂತಹ ಆಡಿಯೋ, ಹಣಕಾಸಿನ ವಿಚಾರದ ಕುರಿತು ವಾಟ್ಸ್ಆಪ್ ಕಾಲ್ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಆಶ್ರಮವೊಂದರಲ್ಲಿ 2,000 ಮುಖಬೆಲೆಯ ಹಣ ಬದಲಾವಣೆಯ ಕುರಿತು ಚರ್ಚೆಗಳಾಗಿದೆ. ಯಾವುದು ಆ ಆಶ್ರಮ? ಹಾಗಾದ್ರೆ ಅಹಮದಾಬಾದ್ನ ಆಶ್ರಮವೊಂದರಲ್ಲಿ ಡೀಲ್ ಮಾಡುವ ಕುರಿತು ಚರ್ಚೆ ನಡೆದಿದೆ. ಉದ್ಯಮಿ ಕಿಶೋರ್ ಬಳಿ ಹಣ ಇರುವ ಕುರಿತು ಮಾತುಕತೆ ಆಡಿರುವಂತಹ ಆಡಿಯೋ ಕೂಡ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಹಲ್ಚಲ್ ಸೃಷ್ಟಿಸಿದೆ ವಾಟ್ಸ್ಆಪ್ ಕಾಲ್ನ ಸಂಭಾಷಣೆ. ಅಲ್ಲಿಗೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಗೊತ್ತಿದ್ದೇ ಎಲ್ಲವನ್ನ ಕೂಡ ಮಾಡಿದ್ದಾರೆ ಅನ್ನೋದು ಪದೇ ಪದೇ ಈ ಒಂದಷ್ಟು ಆಡಿಯೋಗಳು ಏನು ವೈರಲ್ ಆಗ್ತಾ ಇದೆಯಲ್ಲ, ಅದು ಸಾಬೀತನ್ನ ಮಾಡಿಸ್ತಾ ಇದೆ. ಈ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಕೇವಲ ಕರ್ನಾಟಕ ಅಥವಾ ಗೋವಾ ಮಾತ್ರವಲ್ಲದೆ ಮಹಾರಾಷ್ಟ್ರದಲ್ಲೂ ಭಾರೀ ಸಂಚಲನ ಮೂಡಿಸಿದೆ. ಹಣದ ಮೂಲ ಯಾವುದು? ಈ ಹಗರಣದಲ್ಲಿ ಭಾಗಿಯಾಗಿರುವಂತಹ ಪ್ರಭಾವಿಗಳು ಯಾರು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಆಶ್ರಮದ ಹೆಸರಿನಲ್ಲಿ ಇಂಥದೊಂದು ಕಪ್ಪು ಹಣದ ಡೀಲ್ ನಡೀತಾ ಇತ್ತಾ ಅನ್ನುವಂತಹ ಸಂಶಯ, ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಆಶ್ರಮದಲ್ಲಿದ್ರೆ ಯಾರು ಕೂಡ ಕೇಳೋದಿಲ್ವಲ್ಲ, ಭಕ್ತರು ಕೊಟ್ಟರು ಅಂದ್ಬಿಡ್ತಾರೆ. ಸೊ ಹಾಗಾಗಿ ಅದು ಲೆಕ್ಕಕ್ಕೆ ಬರೋದಿಲ್ಲ, ಯಾರೂ ಕೇಳೋದಿಲ್ಲ, ಸರ್ಕಾರನೂ ಕೂಡ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೋಗೋದಿಲ್ವಲ್ಲ. ಸೊ ಹಾಗಾಗಿ ಇದೀಗ ಆಶ್ರಮದ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾರು ಈ ವ್ಯಕ್ತಿ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ಶುರುವಾಗ್ತಾ ಇದೆ. ಕೋಟಿ ಕೋಟಿ ಹಣ ರಾಬರಿ ಮಾಡಿರುವಂಥದ್ದು.